ಐಶು ರೆಡಿನಾ? ಒಂದ್ ನಿಮಿಷ ಬಂದೆ. ಬೇಗ ಬಾ, ಟೈಮ್ ಆಗುತ್ತೆ. ಹೇಗಿದೆ? ಫಸ್ಟ್ ಕ್ಲಾಸ್ ಕಾಣ್ತಿದ್ಯಾ, ಹೋಗೋಣ? ಏ ಶಿವು, ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಹೇಳ್ತೀನಿ ಅನ್ನಲ್ಲ, ಬಾ ಬಾ ಬಾ. ಆಟೋ. ಶಿವು ಹೇಳು. ನೀನೇನೋ ಹೇಳ್ಬೇಕು ಅಂದಲ್ಲ, ಅದನ್ನ ಹೇಳು. ಇಲ್ಲ, ನಾಳೆ ಹೇಳ್ತೀನಿ. ಅದಕ್ಕೆ ಹೇಳಿದ್ದು, ನಾನು ಹೇಳ್ಬೇಕು ಅಂದ್ರೆ ಮೊದಲು ಆಟೋ ಹತ್ತು. ನೀನ್ ನಡಿಯಪ್ಪ, ನಾ ಹೇಳ್ತೀನಿ. ಏನಯ್ಯ ಇದು? ಅರ್ಸು ಮ್ಯಾನ್ಷನ್ ಕರ್ಕೊಂಡ್ ಬರ್ತಿದ್ಯಾ? ನೀನೊಂದ್ಸಲ ನೋಡ್ಬೇಕು ಅಂದಲ್ಲ, ಅದಕ್ಕೆ ಕರ್ಕೊಂಡ್ ಬಂದೆ. ಇದೇನಾ ನಿನ್ ಸರ್ಪ್ರೈಸು? ಇದಲ್ಲ ಮತ್ತಿನ್ನೇನು? ಎಲ್ಲ ಹೋಗ್ತಾ ಇದೀಯಾ? ಏನು ಸೆಲ್ಯೂಟ್ ಹೊಡಿತಿದ್ದಾನೆ? ದುಡ್ಗಿಟ್ ಕೊಟ್ಟು ಅಡ್ಜಸ್ಟ್ ಮಾಡ್ಬಿಟ್ಯೋ ಹೇಗೆ? ನಡಿಯಪ್ಪ. ತಗೊಳಪ್ಪ. ಏನು? ನನಗ್ ಭಯ ಆಗ್ತಿದೆ, ನಡಿ ಹೋಗೋಣ. ಯಾಕೆ ಎದುರ್ಕೋತೀಯ? ನಾನಿದ್ದೀನಿ, ಬಾ. ಯಾರಾದ್ರೂ ಓಡಿಸ್ಬಿಟ್ರೆ? ಯಾರು ಓಡಿಸಲ್ಲ, ಬಾ ಬಾ. ಈಗ ಬಾ. ಬಾಸ್ ಎಲ್ಲೋಗಿದ್ರಿ ಬಾಸ್? ಅಲ್ಲ ಬಾಸ್, ಇಷ್ಟು ದಿವಸ ಎಲ್ಲೋಗಿದ್ರಿ ಬಾಸ್? ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ಯಾರು ಬಾಸ್ ಇವರು? ಆಮೇಲೆ ಹೇಳ್ತೀನಿ ತಾನೆ, ನೀನ್ ಒಳಗಿರು. ಓಕೆ ಬಾಸ್, ಓಕೆ ಓಕೆ. ಎಲ್ಲ ನೀನ್ ಹೇಳ್ದಾಗೆ ಇದೆಯಲ್ಲ. ನಿಜವಾಗ್ಲೂ ನೀನ್ ಮನೆ ಮೇಸ್ತ್ರಿನಾ? ಅವನೇ ಶಿವರಾಜ್ ಅರಸ್ ಅಂದ್ರೆ ನಾನು. ಐಶು, ಯಾಕಾಗಿ ನಿಂತ್ಬಿಟ್ಟೆ? ಐಶು, ಯಾಕೆ ಹೇಳ್ತಿದ್ಯಾ? ಏನಾಯ್ತು ನಿನ್ಗೆ? ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ತಪ್ಪಾಡ್ಬಿಟ್ಟೆ. ನೀವ್ ಯಾರು ಅಂತ ಗೊತ್ತಿಲ್ಲದೆ ನಿಮ್ಗೆ ಏನೇನು ಅನ್ಬಿಟ್ಟೆ. ತಂಗ್ಳನ್ನ ತಿನ್ನಿಸ್ದೆ, ಹಳಿ ಚಾಪೆ ಮೇಲೆ ಮಲಗಿಸ್ದೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ನಾನ್ ನಿಮ್ಮನ್ನ ತಪ್ಪಾಡ್ಬಿಟ್ಟೆ. ಐಶು, ಕ್ಷಮಿಸು ಅಂತ ತಪ್ಪು ನೀನೇನು ಮಾಡಿಲ್ಲ. ಇನ್ಫ್ಯಾಕ್ಟ್ ಯು ಹ್ಯಾವ್ ಚೇಂಜ್ ಮೈ ಲೈಫ್, ಯು ನೋ. ಹೌದು ಐಶು, ನಾನು ಚಿಕ್ಕವನಾಗಿದ್ದಾಗ ನನ್ನ ತಾಯಿ ಕಳ್ಕೊಂಡೆ. ದೊಡ್ಡವನಾಗ್ತಾ ನನ್ನ ತಂದೆ ಕಳ್ಕೊಂಡೆ. ನನಗೆ ಹಣ, ಆಸ್ತಿ, ಅಂತಸ್ತು ಯಾವುದಕ್ಕೂ ಕಮ್ಮಿ ಇರಲಿಲ್ಲ. ಆದ್ರೆ ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು ಅಂತ ತೋರ್ಸಕ್ಕೆ ಯಾರೂ ಇರಲಿಲ್ಲ. ದುಡ್ಡು ಖರ್ಚು ಮಾಡೋದು, ಸುತ್ತಾಡೋದು, ಇದೇ ಜೀವನ ಅಂತ ಐ ಜಸ್ಟ್ ಫ್ರೀಕ್ಡ್ ಔಟ್. ಲೈಫ್ನ ತುಂಬಾ ಕೇರ್ಲೆಸ್ ಆಗಿ ತಗೊಂಡ್ಬಿಟ್ಟೆ. ಆದ್ರೆ ನೀನ್ ನನಗೆ ಸಿಕ್ಕಿದ ಮೇಲೆ ಈ 30 ದಿನದಲ್ಲಿ ಕಷ್ಟ ಅಂದ್ರೆ ಏನು, ಸುಖ ಅಂದ್ರೆ ಏನು, ಪ್ರೀತಿ ವಿಶ್ವಾಸ ಅಂದ್ರೆ ಏನು, ಸ್ನೇಹ ಸಂಬಂಧ ಅಂದ್ರೆ ಏನು, ಜೀವನ ಅಂದ್ರೆ ಏನು ಅಂತ ತಿಳ್ಕೊಂಡೆ. ಲೈಫ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿನ್ನಿಂದ ತಿಳ್ಕೊಂಡೆ. ಇವತ್ತು ಈ ಶಿವರಾಜ್ ಅರಸ್ ಒಬ್ಬ ರೆಸ್ಪಾನ್ಸಿಬಲ್ ಪರ್ಸನ್ ಆಗಿದ್ದೇನೆ ಅಂದ್ರೆ ಅದಕ್ಕೆ ನೀನೇ ಕಾರಣ. ಎಸ್ ಐಶು, ನಿನ್ನ ನನ್ನ ಜೀವನ ಪೂರ್ತಿ ಮರೆಯಲ್ಲ. ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಟು ಯು. ಎಸ್ ಐಶು, ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಟು ಯು. ಸಮಾಧಾನ ಮಾಡ್ಕೊ ಪ್ಲೀಸ್. ಆಮೇಲೆ ನೀನೇನೋ ಸರ್ಪ್ರೈಸ್ ಹೇಳ್ಬೇಕು ಅಂತಿದ್ದಲ್ಲ, ಏನದು? ನಿನ್ ಸರ್ಪ್ರೈಸ್ ಮುಂದೆ ನನ್ ಸರ್ಪ್ರೈಸ್ ಮರ್ತೋಯ್ತು. ಪರವಾಗಿಲ್ಲ ಬಿಡು, ನಿನಗೆ ಜ್ಞಾಪಕ ಬಂದ್ಮೇಲೆ ಹೇಳು. ಓಕೆ ದಾಸ್? ಬಾಸ್,
ಹೇಳಿ ಬಾಸ್. ದಾಸ್, ಇವಳು ಐಶ್ವರ್ಯ ಅಂತ ನನ್ನ ಕ್ಲೋಸ್ ಫ್ರೆಂಡು. ಇವತ್ತು ನಾನು ಹೀಗಿರೋ ಕಾರಣನೇ ಇವಳು. ಸೊ ಇವಳು ಇನ್ಮೇಲಿಂದ ನಮ್ಮನೇಲಿ ಇರ್ತಾಳೆ. ಅದಕ್ಕೆಲ್ಲ ಏರ್ಪಾಟು ಓಕೆ ಮಾಡಿ. ಬಾಸ್. ಓಕೆ ಓಕೆ ಬಾಸ್. ಐಶು, ನನ್ಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ಮುಗಿಸ್ ಬರ್ತೀನಿ. ಅದುವರೆಗೂ ಇಲ್ಲೇ ರೆಸ್ಟ್ ತಗೋ. ಓಕೆ? ಯಜಮಾನ್ರೆ, ಯಾವಾಗ ಬಂದ್ರಿ? ಇಷ್ಟು ದಿವಸ ಎಲ್ಲೋ ಬಿಟ್ಟಿದ್ರಿ. ನಾವೆಲ್ಲ ಎಷ್ಟು ಟೆನ್ಸ್ ಆಗಿದ್ವು ಗೊತ್ತಾ? ಕಾಮ್ ಡೌನ್ ರಮಣ, ಕಾಮ್ ಡೌನ್. ಈಗ ನನ್ನ ಹತ್ರ ಮಾತಾಡಕ್ಕೆ ಟೈಮ್ ಇಲ್ಲ. ಟೈಮ್ ಇಸ್ ವೆರಿ ಪ್ರೆಷಿಯಸ್. ನಾನು ನಮ್ಮ ಎಲ್ಲ ಫ್ಯಾಕ್ಟ್ರಿ ಮ್ಯಾನೇಜರ್ಗಳನ್ನು ಮೀಟ್ ಮಾಡಬೇಕು. ಸೊ ಫಿಕ್ಸ್ ಅಪ್ ಮೀಟಿಂಗ್ ಫಾಸ್ಟ್. ನಾನು 2 ನಿಮಿಷದಲ್ಲಿ ರೆಡಿಯಾಗಿ ಬಂದ್ಬಿಡ್ತೀನಿ. ಹಲೋ ಹಲೋ ಶ್ರುತಿ, ನಾನಮ್ಮ. ಹಾ ಹೇಳಿಪ್ಪ. ನಿನಗೊಂದು ಗುಡ್ ನ್ಯೂಸ್. ಏನದು? ಯಜಮಾನ್ರು ಬಂದ್ಬಿಟ್ರಮ್ಮ. ಅದ್ ನನಗ್ ಗೊತ್ತಪ್ಪ. ಗೊತ್ತಾ? ನಿನಗೆ ಯಾಕೆ ಗೊತ್ತು? ನೀವೇ ಈಗ ತಾನೇ ಹೇಳಿದ್ರಲ್ಲ. ಶ್ರುತಿ, ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ನನ್ನ ಕೈ ನಂಬೋಕೆ ಆಗ್ತಾ ಇಲ್ಲ, ಅಷ್ಟೊಂದು ಬದಲಾವಣೆ ಆಗ್ಬಿಟ್ಟಿದ್ದಾರೆ. ನೋಡ್ತಾ ಇರಮ್ಮ ಶ್ರುತಿ, ನಮ್ಮ ಕಂಪನಿ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ. ಸ್ವಲ್ಪ ಬಿಸಿ ಇದ್ದೀನಿ, ಆಮೇಲೆ ಮಾತಾಡ್ತೀನಿ. ಆಯ್ತಪ್ಪ, ಓಕೆ. ಅಜ್ಜಿ, ಇನ್ಮೇಲೆ ಈ ಅಂಗಡಿಗೆ ನೀನೇ ಓನರ್. ನೀನ್ ಇನ್ಮೇಲೆ ನಿನ್ ಮಗನಿಗೆ ಎದುರ್ಕೋಬೇಕಾಗಿಲ್ಲ, ಅವನೇ ನಿನಗೆ ಎದುರ್ಕೋಬೇಕು. ನಿನಗೇನಾದ್ರೂ ತೊಂದರೆ ಆದ್ರೆ ನನಗ್ ಫೋನ್ ಮಾಡು. ಆಯ್ತಪ್ಪ, ನಿನ್ನ ಹುಚ್ಚ ಅನ್ಕೊಂಡಿದ್ದೆ. ನೀನು ಹುಚ್ಚ ಅಲ್ಲ, ನಾನು ಹುಚ್ಚಿ. ಹಾಗೆಲ್ಲ ಮಾತಾಡ್ಬಾರ್ದು ಅಜ್ಜಿ. ಬರ್ಲಾ ದಾಸ್? ಏನಮ್ಮ? ಎಲ್ಲಿ ಶಿವು? ಐಶ್ವರ್ಯ, ನಿನ್ನೆ ಕೇಳ್ತಾ ಇರೋದು. ಎಲ್ಲಮ್ಮ ಶಿವು? ಅವ್ನು ಇನ್ಮೇಲೆ ಕೆಲ್ಸಕ್ಕೆ ಬರಲ್ಲ ಸರ್. ಕೆಲ್ಸಕ್ ಬರೋಲ್ವಾ? ಏನೋ ನೀನ್ ಹೇಳಿದೆ ಅಂತ ಕೆಲಸ ಕೊಟ್ರೆ ಹೀಗ ಮಾಡೋದು? ಅದಕ್ಕೇನಮ್ಮ ಯಾರಿಗೂ ಕನಿಕರ ತೋರಿಸಬಾರ್ದು ಅನ್ನೋದು? ಅವ್ನು ಯಾರು ಅಂತ ಗೊತ್ತಾ ಸರ್? ಯಾರು? ನಮ್ಮಂತ ಲಕ್ಷಾಂತರ ಜನಕ್ಕೆ ಕೆಲಸ ಕೊಡೋ ಅರಸು ಗ್ರೂಪ್ ಆಫ್ ಕಂಪನೀಸ್ ಓನರ್ ಶಿವರಾಜ್ ಅರಸ್. ಓಕೆ ಓಕೆ. ಹಾಯ್ ಐಶು. ಐಶು, ನಾನಿವತ್ತು ಎಷ್ಟು ಸಂತೋಷವಾಗಿದ್ದೀನಿ ಗೊತ್ತಾ? ಯಾಕೆ ಇಷ್ಟೆಲ್ಲಾಗಿದ್ಯಾ? ಏನಾಯ್ತು ಐಶು? ಐಶು ಪ್ಲೀಸ್. ಐಶು, ಏನಾಯ್ತು ಅಂತ ಹೇಳೆ. ನೀನ್ ಹೀಗೆ ಅಳ್ತಾ ಇದ್ರೆ ನನ್ಗೆ ಹೇಗೆ ಗೊತ್ತಾಗ್ಬೇಕು ಹೇಳು? ಏನಾಗ್ಬಾರ್ದಿತ್ತು ಅದೇ ಆಗೋಯ್ತು ಕಣೆ. ಅದೇ ಏನಾಯ್ತು ಅಂತ ಹೇಳು. ನಿನ್ನೆವರೆಗೂ ನನ್ನ ರೂಮ್ ನಲ್ಲಿ ಇದ್ದವನು ಸಾಧಾರಣ ಮನುಷ್ಯ ಅಲ್ಲ ಕಣೆ, ಅವನು ಶಿವರಾಜ್ ಅರಸು. ಅಷ್ಟೇ ತಾನೇ ಹುಚ್ಚ ಹುಡುಗಿ, ಅದಕ್ಕೆಲ್ಲ ಯಾರಾದ್ರೂ ಅಳ್ತಾರಾ? ಅಷ್ಟೇ ಅಲ್ಲ ಕಣೆ, ಅವನು ಅಷ್ಟು ದೊಡ್ಡ ವ್ಯಕ್ತಿ ಅಂತ ಗೊತ್ತಿಲ್ದೆ ಅವನ್ನ ತುಂಬಾ ಗೋಳೈಕೊಂಡ್ಬಿಟ್ಟೆ, ಏನೇನೋ ಅನ್ಬಿಟ್ಟೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ಅವನ ಮನ್ಸಾರೆ ಪ್ರೀತಿಸ್ಬಿಟ್ಟೆ. ಐಶು, ನೀನು ಶಿವರಾಜ್ ಅರಸನ ಪ್ರೀತಿಸ್ತಾ ಇದೀಯಾ? ಹೌದು ಕಣೆ, ಹುಚ್ಚಿ ತರ ಪ್ರೀತಿಸ್ಬಿಟ್ಟೆ. ಶ್ರುತಿ, ನಾನು ನಮ್ಮ ತಂದೆ ತಾಯಿನ ಕಳ್ಕೊಂಡಾಗ್ಲು ನನ್ಗಿಷ್ಟು ನೋವಾಗಿರ್ಲಿಲ್ಲ. ಆದ್ರೆ ಈಗ ಅವನಿಲ್ದೆ ನನ್ಗೆ ಒಂದು ಕ್ಷಣನೂ ಇರಕ್ಕಾಗ್ತಿಲ್ಲ ಕಣೆ. ದೇವ್ರು ನನಗೆ ಯಾಕೆ ಹೀಗ್ ಮಾಡ್ತಾನೋ ಗೊತ್ತಿಲ್ಲ. ನಾನು ತುಂಬಾ ದುರಾದೃಷ್ಟವಂತೆ ಕಣೆ. ನೀನು ದುರಾದೃಷ್ಟವಂತೆ ಅಲ್ಲ, ಅದೃಷ್ಟವಂತೆ. ಅದಕ್ಕೆ ಅವ್ರು ನಿನಗೆ ಸಿಕ್ಕಿದ್ದಾರೆ. ನೀನು ಅವ್ರನ್ನ ಪ್ರೀತಿಸಿದಕ್ಕೆ ಸಂತೋಷ ಪಡ್ಬೇಕು, ಅಳಬಾರ್ದು. ಆದ್ರೆ ಒಂದು ಕಡೆ ಅವ್ನು ಯಾರು ಅಂತ ಗೊತ್ತಿಲ್ಲದೆ ಪ್ರೀತಿಸ್ದೆ. ನಾನ್ ಪ್ರೀತಿಸಿರೋ ವಿಷಯ ಅವ್ನ್ಗೆ ಹೇಳಿಲ್ಲ. ಅವ್ನು ದೊಡ್ಡ ಮನುಷ್ಯ ಅಂತ ಗೊತ್ತಾದ್ಮೇಲೆ ಹೇಳಿದ್ರೆ ಅವನ್ಗೆ ನನ್ ಮೇಲೆ ಅಸಹ್ಯ ಆಗಿರೋದು.
ಅಯ್ಯೋ ಹುಚ್ಚಿ, ಅವ್ನ್ ಯಾರಾದ್ರೇನು, ನೀನ್ ಅವನ್ನ ಪ್ರೀತಿಸಿದ್ಯಾ ಅಷ್ಟೇ. ಅದಕ್ಕಿಂತ ಹೆಚ್ಚಾಗಿ ನೀನೆಂಥ ಒಳ್ಳೆ ಹುಡುಗಿ ಅಂತ ಅವನಿಗೆ ಚೆನ್ನಾಗ್ ಗೊತ್ತು. ಅವನ್ ನಿನಗೆ ಸಿಕ್ಕೇ ಸಿಗ್ತಾನೆ. ಸಮಾಧಾನ ಮಾಡ್ಕೊ.